ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಬಿದಿರು ಕೃಷಿ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಕೃಷಿಯಲ್ಲಿ ವೆರೈಟಿಗಳು ಏನು, ಆ ವೆರೈಟಿದು ಗ್ರೋತ್ ಏನು ಬಂದಿದೆ. ಓಕೆ, ಈಗ ಇದು 3 ಇಯರ್ಸ್ ಓಲ್ಡ್ ಇದೆ ಆಲ್ಮೋಸ್ಟ್, ಅಂದರೆ ಸ್ವಲ್ಪ ಹೆಚ್ಚು ಇದೆ. 4 ಇಯರ್ಸು 5 ಇಯರ್ಸ್ ಮಟನು ಇದು ಒಳಗಡೆ. ಬಟ್ ಜನರಲಿ ಇವೆಲ್ಲ ಹೋಗಿತ್ತು, ಮತ್ತು ರೀಪ್ಲಾಂಟಿಂಗ್ ಮಾಡಿದ್ದಾರೆ 3 ಇಯರ್ಸ್ ಮುಂಚೆ. ಅದು ನಿಮ್ಗೆ ಏನು ಗ್ರೋತ್ ಬಂದಿದೆ 3 ಇಯರ್ಸ್ ನೋಡಿ. ಹಾಗೆ ತೆಳಗೆ ನಿಮಗೆ ವೆರೈಟಿ ಹೆಸರು ಬರ್ತಾ ಇರುತ್ತೆ, ನೀವು ಅದನ್ನು ನೋಡ್ಬೋದು. ಬಿಕಾಸ್ ಭಾಳ ವೆರೈಟಿ ಕನ್ಫ್ಯೂಷನ್ ಇದ್ದಿದ್ದಕ್ಕೆ ನಾವು ನೆಕ್ಸ್ಟ್ ವೆರೈಟಿನ ಕನ್ಫರ್ಮೇಷನ್ ಮಾಡ್ತಾ ಇದ್ದೇವೆ. ಹಾಗಾಗಿ ಇದು ಬಿಫೋರ್ ವಿಡಿಯೋ ಇದೆ. ಸೊ ಈ ವೆರೈಟಿ ಪರ್ಟಿಕ್ಯುಲರ್ ನೋಡ್ಬೋದು ನೀವು. ಕ್ಲಿಯರ್ ಸ್ಟೆಮ್ ಇದೆ, ಮುಳ್ಳಿಲ್ಲ ಈ ಬಿದರಲ್ಲಿ. ಆಮೇಲೆ ಲೆಂತ್ ಆಫ್ ದ ಕಾರ್ಡ್, ಓಕೆ, ನೀವು ಏನು ಒಂದು ಬಿದಿರಿಂದ ಇನ್ನೊಂದು ಸುತ್ತಿ ಶೀಳಿ ಬಿದಿರಿಗೆ ಏನು ಲೆಂತ್ ಇದೆಯಲ್ಲ ಇದನ್ನು ನೋಡ್ಬೋದು. ಬಿದಿರು ಇಲ್ಲಿ ನೀವು ನೋಡ್ಬೋದು ವೆರಿ ಥಿನ್ ಇದೆ, ಇದು ತೆಳ್ಳಗಿದೆ. ಬಟ್ ಕಮರ್ಷಿಯಲ್ ವ್ಯಾಲ್ಯೂ ಇರುತ್ತೆ, ಫೀಲ್ಡ್ ಬಿದಿರು ಇರುತ್ತೆ, ಮಾರ್ಕೆಟಿಂಗ್ ಮಾಡ್ಬೋದು. ತೆಳ್ಳಗೆ ಬರುತ್ತೆ, ತೂಕ ಬರುತ್ತೆ. ಹಾಗೆ ಇದರದ್ದು ಥಾನ್ಸ್ ಇಲ್ಲ, ಅಂದರೆ ಮುಳ್ಳಿಲ್ಲ. ಇದು ನಿಮಗೇನು, ನೀವು ಜನ ನಿಮ್ಮ ತೋಟದಲ್ಲಿ ಅಡ್ಡಾಡ್ತಿದ್ರೆ ವಾಕ್ ಮಾಡುತ್ತೆ ಅಂಥ ಕಂಡೀಷನಲ್ಲಿ ಬೆಳೆಸೋಕ್ಕಾಗುತ್ತೆ. ಇದು ಫೆನ್ಸಿಗೆ ವರ್ಕೌಟ್ ಆಗೋದಿಲ್ಲ. ಇಸ್ ಫಾಸ್ಟ್ ಗ್ರೋಯಿಂಗ್, ಇದು ಕಮರ್ಷಿಯಲ್ ಆಗುತ್ತೆ. ಅದರ ನೆಕ್ಸ್ಟ್ ಪೀಸಿಗೆ ಬಂದರೆ ಸೇಮ್ ವೆರೈಟಿ, ಆಲ್ಮೋಸ್ಟ್ ಸ್ವಲ್ಪ ಇಂಪ್ರೂವ್ಡ್ ಇದ್ದಂಗೆ. ಇದು ಕಮರ್ಷಿಯಲ್ಗೆ ಬಿಟ್ಟು ಫೆನ್ಸಿಗೆ ಜಾಸ್ತಿ ಯುಟಿಲೈಸ್ ಮಾಡ್ಕೋಬೋದು. ಇಲ್ಲಿ ನೀವು ನೋಡ್ಬೋದು ವೆರಿ ಬುಷಿ. ಸ್ವಲ್ಪ ಕ್ಯಾಂಪರ್ ಕ್ಲೋಸ್ ತೊಗೊಂಬನ್ನಿ, ಇಲ್ಲಿ ನಿಮಗೆ ಮುಳ್ಳು ಕಾಣುತ್ತೆ. ಇದನ್ನು ಫೆನ್ಸಿಂಗ್ ಅಂತ ಯೂಸ್ ಮಾಡ್ಕೋಬೋದು. ಪೆನಿಟ್ರೇಷನ್ ಆಗೋದಿಲ್ಲ. ಇನ್ನೊಂದು 2-3 ವರ್ಷ ಬಿಟ್ಟರೆ ಯಾರು ಜನನೂ ಇದರಲ್ಲಿ ಹೋಗೋಕ್ಕಾಗೋದಿಲ್ಲ. ಇದು ಬಿಟ್ಟರೆ ನೆಕ್ಸ್ಟ್ ಹೈಬ್ರಿಡ್ ಮಿಕ್ಸ್ ಆಫ್ ಬೋತ್ ವರ್ಡ್ಸ್. ಓಕೆ, ಈ ಬಿದಿರನ್ನ ನೀವು ನೋಡಿ. ಓಕೆ, ಇದ್ರದ್ದು ಕಾರ್ಡ್ ಲೆಂತ್ ನೋಡಿ, ಆಲ್ಮೋಸ್ಟ್ ನಿಮಗೆ 1 ಫೀಟ್ ಇದೆ ಇದು. ಓಕೆ, 1 ಫೀಟ್ ಕಾರ್ಡ್ ಲೆಂತ್ ಇದೆ ಇದು. ಕ್ಲಿಯರ್ ಇದೆ, ಥಿಕ್ ಇದೆ, ಭಾಳ ಉದ್ದ ಬರುತ್ತೆ ಬಿದಿರು. ನೀವು ನೋಡ್ಬೋದು ಎಷ್ಟು ಉದ್ದ ಬಂದಿದೆ ಅಂತೇಳಿ. ಹಾಗೆ ವೇಟ್ ಬರುತ್ತೆ. ಈ ಬಿದಿರು ಅವು 2 ಬಿದಿರ್ಕಿಂತ ಇಂಪ್ರೂವ್ಡ್ ಇದೆ. ಇದು ನಾನು ಕಮರ್ಷಿಯಲ್ ಪರ್ಪಸ್ಗೆ ನೀವು ಯುಟಿಲೈಸ್ ಮಾಡಿ ಇದ್ರ ಸಸ್ಯ ಬೇಕಂದ್ರೆ ನಾವು ಸಪ್ಲೈ ಮಾಡ್ತೇವೆ. ಅದರ ನೆಕ್ಸ್ಟ್ ಬಂದರೆ ಸೇಮ್ ವೆರೈಟಿ ಇದು. ಅದಕ್ಕೆ ಮತ್ತು ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ದಿಸ್ ಈಸ್ ಅ ಡಿಫ್ರೆಂಟ್ ವೆರೈಟಿ. ಇದರ ಲೀಫ್ ಸೈಜ್ ನೋಡ್ಬೋದು. ಇದು ಮೇನ್ಲಿ ಫಾರ್ ನಿಮ್ಮದು ಒಂದು ಶೋ ಪ್ಲಾಂಟೇಶನ್ನು, ಇಲ್ಲಾಂದರೆ ರೆಸಾರ್ಟ್ ಮಾಡೋದಲ್ಲಿ, ಇಲ್ಲಾಂದರೆ ಒಂದು ಸಿಟ್ಟಿಂಗ್ ಏರಿಯಾ, ಅಂದರೆ ಪೆರಗೋಲ ಮಾಡಿ ಒಂದು ಫಾರ್ಮ್ ಹೌಸ್ ಟೈಪ್ ಮಾಡಿದಾಗ ಇದು ನಿಮಗೆ ಕಾಣುತ್ತೆ. ಆಲ್ಮೋಸ್ಟ್ ರಿಸಂಬಲ್ಸ್ ಹೆಂಗಂದರೆ ಯಾಲಕ್ಕಿ ಗಿಡ ಇದ್ದಂಗಿದೆ ಇದು. ಓಕೆ, ಆಮೇಲೆ ಲೈಟ್ ಕಲರ್ ಇರುತ್ತೆ, ಭಾಳ ಹೈಟ್ ಆಗೋದಿಲ್ಲ. ವೆರಿ ಅಟ್ರಾಕ್ಟಿವ್ ಆರ್ನಮೆಂಟಲ್ ಸ್ಪೀಸೀಸ್ ಆಗಿ ಯುಟಿಲೈಸ್ ಮಾಡ್ಬೋದು. 2 ರೋ ಅದೇ ಇದೆ. ಇಲ್ಲಿ ನೀವು ನೋಡ್ಬೋದು ನಾಟ್ಸ್ ನಂತ ಜಾಗದಲ್ಲಿ ಎಷ್ಟು ಗ್ಯಾಪ್ ಇದೆ ಅಂತ. ಓಕೆ, ಆಲ್ಮೋಸ್ಟ್ 8 ಇಂಚ್ ಪ್ಲಸ್ ಇದೆ ಇದು. ಒಂದು ನಾಡಿಂದ ಇನ್ನೊಂದು ನಾಡಿಗೆ ಇನ್ನೂ ಜಾಸ್ತಿ ಆಗುತ್ತೆ ಬೆಳೀತಾ. ಕ್ಲಿಯರ್ ಇದೆ, ಮುಳ್ಳಿಲ್ಲ. ಇದು ಒಂದು ವೆರೈಟಿ. ಹಾಗೆ ಇದರ ಲೀಫ್ ದೊಡ್ಡದು ಬರುತ್ತೆ. ಈ ಬಿದಿರಿಗೆ ಬರೋದಾದರೆ ವೆರಿ ಹಾಲೋ. ನಿಮಗೆ ಸ್ವಲ್ಪ ಕ್ಲೋಸ್ ಬನ್ನಿ, ಸೌಂಡ್ ಇಲ್ದಿರೋದು ಚೆಕ್ ಮಾಡಿಸ್ತೇನೆ. ಆಲ್ರೆಡಿ ಪಳ್ಳಿದೆ ಇದು. ವೆರಿ ಲೈಟ್ ವೇಟ್, ವೆರಿ ಹಾಲೋ, ಅಂದರೆ ಒಳಗಡೆ ಏನು ಥಿಕ್ನೆಸ್ ಅನ್ನೋದೇ ಇಲ್ಲ. ಭಾಳ ತೆಳ್ಳಗೆ ಬರುತ್ತೆ ಈ ಬಿದಿರು. ಇದನ್ನು ಕಮರ್ಷಿಯಲ್ ಕೊಡ್ಬೋದು. ಓಕೆ, ಅಗರಬತ್ತಿ ಇಂಡಸ್ಟ್ರೀಸ್ಗೆ ಪಳ್ಳು ಬಿದ್ದರೆ ಹೋಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಂಥ ಬ್ಯಾಂಬು ನೀವು ತಾರ್ನಿ ಬ್ಯಾಂಬು ಅಂತ ಇದಕ್ಕೆ ಕಂಪ್ಲೀಟ್ ಮುಳ್ಳು ಇದ್ದಂಗೆ ಇರುತ್ತೆ. ಓಕೆ, ಇದರಲ್ಲಿ ಒಂದು ನಾಯಿನೂ ಎಂಟ್ರಿ ಆಗೋಕ್ಕಾಗೋದಿಲ್ಲ. ಸೊ ಇಂಥದ್ದನ್ನ ನೀವು ಬಾರ್ಡ್ರಿಗೆ ಹಾಕಿ. ಓಕೆ, ಇಂಥದ್ದು ಬಾರ್ಡ್ರಿಗೆ ಹಾಕಿದ್ರೆ ಏನಾಗುತ್ತೆ, ಫೆನ್ಸ್ ನಾವೇನು ಫಸ್ಟ್ ಲೆವೆಲ್ ಆಫ್ ಡಿಫೆನ್ಸ್ ಅಂತ ಇದ್ವಿ ಅದನ್ನ ಮುಗಿದ್ಬಿಡುತ್ತೆ. ಓಕೆ, ಹೈಟ್ ಹೋಗಿದೆ, ಯಾವುದೇ ಕಾರಣಕ್ಕೂ ಇಲ್ಲೇನು ತೊಂದರೆ ಆಗಿಲ್ಲ. ಇದು ವಾಕಿಂಗ್ ಪಾತ್ ಇದೆ. ಬಟ್ ಇದನ್ನ ನಿಮ್ಮ ಹೊಲದಲ್ಲಿ ಹೇಗೆ ಯೂಸ್ ಮಾಡಬೇಕಂತ ನಾನು ಹೇಳ್ತಾ ಇರೋದು. ಓಕೆ, ಪ್ಲ್ಯಾನ್ ಮಾಡ್ಬೋದು. ಈ ಬ್ಯಾಂಬು ತಾರ್ನಿ ಬ್ಯಾಂಬು ನೋಡಿ, ಇದು ಅಡ್ಜಾಯ್ನಿಂಗ್ ಆತಂದರೆ ಈಗ ಲೈಕ್ ಕಂಪ್ಲೀಟ್ ಕೂಡಿಬಿಟ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಮನುಷ್ಯರು ಪಾಸ್ ಆಗೋಕ್ಕೆ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಜಸ್ಟ್ ಒಂದು ಜರಿ ಇದೆ, ಅಂದರೆ ನೀರು ಫ್ಲೋ ಇದೆ. ಹಾಗಾಗಿ ಇಲ್ಲಿ ಇವರು ಬಿದಿರು ಹಾಕಿದ್ದಾರೆ. ಬಟ್ ಇದನ್ನು ನೀವು ನಿಮ್ಮ ಇದಕ್ಕೆ ಬಳಸ್ಕೊಳ್ಳಿ. ಓಕೆ, ತಾರ್ನಿ ಬ್ಯಾಂಬು ಇದು ನಿಮ್ಗೆ ಅವೈಲೇಬಲ್ ಇರುತ್ತೆ. ಇದನ್ನು ಸಂಪರ್ಕಿಸಿ ಮಾಹಿತಿಯಾರು ಸಸ್ಯ ಆದರೂ ಪಡ್ಕೋಬೋದು. ಇದು ಇನ್ನೊಂದು ಬ್ಯಾಂಬು ಫ್ರೆಂಡ್ಸ್. ಇದು ಒಂದು ನಮ್ಮ ರೈತರ ಹೊಲದಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಓಕೆ, ಈ ಬಿದಿರಿಗೆ ಈಗ ಸುಮಾರು 3 ವರ್ಷ ಆಗಿದೆ. ಓಕೆ, ಇದು ಅವರು ಸುಮ್ಮನೆ ಒಂದು ಕಾಡಲ್ಲಿ ಹೋದಾಗ ತಂದು ಕಲೆಕ್ಟ್ ಮಾಡಿರೋಂಥ ಇದು. ಇದನ್ನ ನಾವು ಮಲ್ಟಿಪ್ಲೈ ಮಾಡ್ತಾ ಇದ್ದೇವೆ ಈ ವರ್ಷ ದಾರಿತಂಟ. ಓಕೆ, ತುಂಬ ಸ್ಟ್ರೇಟ್ ಹೋಗುತ್ತೆ, ಭಾಳ ಕ್ಲಿಯರ್ ಬೋಲ್ ಇದೆ. ಲೈಕ್ ಬಿದಿರು ಭಾಳ ನೀಟಾಗಿ ಹೋಗಿದೆ, ಮುಳ್ಳಿಲ್ಲ. ಯಾವುದೇ ಕಾರಣಕ್ಕೂ ಇಲ್ಲಿ ಮುಳ್ಳು ಬರೋದಿಲ್ಲ ನಿಮಗೆ. ಅಂದರೆ ನಿಮಗೆ ಈಸಿ ಹ್ಯಾಂಡ್ಲಿಂಗ್ ಆಗುತ್ತೆ, ಕಡಿಯೋಕ್ಕಿರ್ಬೋದು, ಅದನ್ನ ಸೇಲ್ಸಲ್ಲಿ ಹೆಲ್ಪ್ ಮಾಡೋದಿರ್ಬೋದು, ಭಾಳ ನೀಟಾಗಿ ಆಗುತ್ತೆ. ಇನ್ನೊಂದು ಆಮೇಲೆ ಅಗಲ ಬರುತ್ತೆ ಎಲೆ. ಓಕೆ, ಇದರ ಲೀಫ್ ಬಂದುಬಿಟ್ಟು ಭಾಳ ಅಗಲಿರುತ್ತೆ, ಫೋಟೋಸಿಂಥಸಿಸ್ ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ. 3 ವರ್ಷಕ್ಕೆ ಇಷ್ಟು ಒಳ್ಳೆ ರೀತಿಯಲ್ಲಿ ಬ್ಯಾಂಬು ನಿಮಗೆ ಬರುತ್ತೆ. ಇದು ಇಲ್ಲಿ ನೀವು ನೋಡ್ಬೋದು ಬಿದಿರು ಎಷ್ಟು ಕ್ಲಿಯರ್ ಇದೆ, ಗಟ್ಟಿ ಬಿದಿರು ಇದೆ. ಇದು ತುಂಬ ಭಾಳ ನೀಟಾಗಿ ಕಾಣುತ್ತೆ.
ಓಕೆ, ಇದನ್ನು ನಿಮಗೆ ಬೇಕಂದರೆ ನಮ್ಮ ತಳಗೆ ಬರ್ತಾರೋ ನಂಬರ್ಗೆ ಸಂಪರ್ಕಿಸಿ. ಈಗ ಬಾಕಿ ಏನು ಬಿದಿರಿದೆ ಅದನ್ನ ನೋಡೋಣ ಬನ್ನಿ ಫ್ರೆಂಡ್ಸ್. ನೀವು ಬೇರೆ ಬೇರೆ ಹಲವಾರು ವೆರೈಟಿ ನೋಡಿದರೆ ಇದು ಧಾರವಾಡ. ಸೊ ಈ ವೆರೈಟಿಗೆ, ಈ ಕ್ಲೈಮೇಟಿಗೆ ಇವೆಲ್ಲ ಸೆಟ್ ಆಗುತ್ತೆ. ಅದು ಬಿಟ್ಟು ನೀವು ಬಲ್ಕೋವಾ ಇಲ್ಲ ಟುಲ್ಡಾ ಅದ್ರ ಸಸಿ ಬೇಕಂದರೆ ನಮ್ಮ ನಂಬರ್ಗೆ ಸಂಪರ್ಕಿಸಿ, ನಾವು ಸಸಿ ಕೊಡ್ತೇವೆ. ಹಾಗೆ ಅದರ ಮಾರ್ಕೆಟಿಂಗು ನಾವು ವಿಧಿಸ್ತಿದ್ದೇವೆ. ಅದರ ಜೊತೆಗೆ ಈಗ ಬ್ಯಾಂಬೂ ಮಿಷನ್ ಕರ್ನಾಟಕದಲ್ಲಿ ನಿಮಗೆ ಅವೈಲೇಬಲ್ ಇದೆ. 40,000 rupees per acre, ಅಂದರೆ ಒಂದು ಎಕರೆಗೆ ನಿಮಗೆ 40,000 ಮಟ್ಟ ಸಬ್ಸಿಡಿ ಆಗುತ್ತೆ. ಅದು ಹೇಗೆ ಮಾಡಬೇಕು ಅದರದ್ದು ನಮ್ಮ ತಂಡದವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನೀವು ಪೇಪರ್ ವರ್ಕ್ಸ್ ನೀವು ನಮ್ಮ ಆಫೀಸ್ಗೆ ಬಂದೇ ಮಾಡಬೇಕಾಗುತ್ತೆ. ಓವರ್ ದಿ ಫೋನ್ ಇದಕ್ಕೆ ಅದಕ್ಕೆ ಅಂತ ಮಾಹಿತಿ ಕೇಳಬೇಡಿ. ಬಿಕಾಸ್ ಏನಾಗುತ್ತೆ, ಎಲ್ಲರೂ ಫೋನಲ್ಲಿ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡಿ ಹೆಲ್ಪ್ ಮಾಡಿ ಅಂತಂದರೆ ಕಷ್ಟ. ನೀವು ನಮ್ಮ ಆಫೀಸಿಗೆ ಬಂದಾಗ ಅದು ಮಾಡ್ಬೋದು. ಬಟ್ ನೀವು ಫೋನ್ದಲ್ಲಿ ಅದನ್ನ ಸಾವಿರಾರು ಕ್ವಶನ್ಸ್ ಕೇಳ್ತೇನೆಂದರೆ ನಮಗೆ ದಿವಸಕ್ಕೆ 100 ಫೋನ್ ಬರುತ್ತಲ್ಲ, ಹಂಗಾಗಿ ನಾವು ಕಾಲ್ ಎತ್ತೋಕ್ಕೆ ಇಲ್ಲ, ಭಾಳ ಸಮಯ ಕೊಡೋಕೆ ಆಗೋದಿಲ್ಲ. ಈ ವೆರೈಟೀಸ್ ನಾವು ಬ್ಯಾಂಬು ಹಾಕಿ 100% ಕಮರ್ಷಿಯಲ್ ವ್ಯಾಲ್ಯೂ ಇದೆ. ಆ್ಯಂಡ್ ನ್ಯೂ ಏಜ್ ಫಾರ್ಮರ್ಸ್ ಯಾರು ಇದ್ದೀರಲ್ಲ, ನಿಮ್ಮ ಕಡೆ ಟೈಮ್ ಇಲ್ಲ, ಐ ಬಿಲೀವ್ ನಿಮ್ಮ ಕಡೆ ಟೈಮ್ ಇರೋದಿಲ್ಲ. ಬಿಕಾಸ್ ನಿಮ್ಮ IT ಪ್ರೊಫೆಷನ್ ಬ್ಯುಸಿ ಇರುತ್ತೆ. ಬಟ್ ಬ್ಯಾಂಬು ಒಮ್ಮೆ ಪ್ಲಾಂಟೇಶನ್ ಮಾಡಿ ಅಗೇನ್ ಅದರದ್ದು ಖರ್ಚು ಎಷ್ಟಾಗುತ್ತೆ ಅದು ನಿಮ್ಗೆ ಗೌರ್ಮೆಂಟ್ ರಿಫಂಡು ಮಾಡುತ್ತೆ. ಆಸ್ ವೆಲ್ ಆಸ್ ನಿಮ್ಮ ತೋಟದಲ್ಲಿ ಒಂದು ಬಯೋಮಾಸ್ ಕ್ರಿಯೇಟ್ ಆಗುತ್ತೆ. ಓಕೆ, ಇದು 100 tons per acre ನೀವು ಬ್ಯಾಂಬು ಬಿದಿರು ಬೆಳೆದ್ರೆ ನೀವು ಅದರಲ್ಲಿ 62 tons ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಮಾಡಿದ ಅರ್ಥ ಆಗುತ್ತೆ. ಸೊ ನೀವು ನೇಚರ್ಗೂ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀರಾ, ನಿಮ್ಮ ಸೆಲ್ಫಿಗೂ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀರಾ. ಬಿಕಾಸ್ ಆಬ್ವಿಯಸ್ಲಿ ನಿಮ್ಮ ರೆವಿನ್ಯೂ ಹೆಚ್ಚಾಗುತ್ತೆ ಬಿದರಿಂದ. ಆ್ಯಂಡ್ ಜನಕ್ಕೆ ಒಂದು ನಂಬಿಕೆ ಇದೆ ಭೂಮಿ ಹಾಳಾಗುತ್ತೆ ಅದು ಅಂತ. ಹಂಗೇನಿರೋದಿಲ್ಲ. ನಿಮಗೆ ಮೇಂಟೆನೆನ್ಸ್ ಮ್ಯಾನೇಜ್ಮೆಂಟ್ ನಿಮ್ಗೆ ಗೊತ್ತಿದ್ರೆ 100% ಸಾಯಿಲ್ಗೆ ಏನು ಇಫೆಕ್ಟ್ ಆಗೋದಿಲ್ಲ. ಸ್ವಲ್ಪ ಅಲಿಲೋಪತಿಕ್ ಎಫೆಕ್ಟ್ ಆಗ್ಬೋದು ಅದಕ್ಕೆ, ಬಟ್ ನ್ಯೂಟ್ರಲೈಸ್ ಮಾಡೋಕ್ಕೆ ಟೈಮ್ ಇರುತ್ತೆ. ನ್ಯೂಟ್ರಲೈಸ್ ಮಾಡ್ತಾ ನೀವು ಅದರ ಮಧ್ಯೆ ಶುಂಠಿ, ಅದರ ಮಧ್ಯೆ ಅರಿಶಿನ ಇಲ್ಲಾಂದರೆ ಏಲಕ್ಕಿ ಇವನ್ನೆಲ್ಲ ಈ ವೆರೈಟಿನ ಬೆಳೆದು ಲಾಭನೂ ಪಡಿಬೋದು, ಅಂದರೆ ಇಂಟರ್ ಕ್ರಾಪಲ್ಲಿ. ಅದು ಬಿಟ್ಟು ನೀವು ಅಡಿಕೆ ಗಿಡಿಕೆ ಇಲ್ಲಾಂದರೆ ಬೇರೆ ಮತ್ತೊಂದು ಬೆಳಿತೇನೆ ಅಂತಂದರೆ ಅದು ಬರೋದಿಲ್ಲ. ಹಾಗೆ ಶ್ರೀಗಂಧದ ಬಾರ್ಡ್ರಲ್ಲಿ ನಿಮ್ಮ ಬಿದಿರು ನಿಮಗೆ ಬೆಸ್ಟ್ ಸೆಕ್ಯೂರಿಟಿ ಆಗುತ್ತೆ, ಬೆಸ್ಟ್ ಫ್ರೆಂಡ್ ಆಗಿ ವರ್ಕ್ ಮಾಡುತ್ತೆ. ಶ್ರೀಗಂಧ ತೊಗೊಂಡವ್ರಿಗೆ ನಾನು ಇಷ್ಟೇ ಹೇಳ್ತೇನೆ, ಸೆಕ್ಯೂರಿಟಿ ಅಂತ ಮಂದಿ ಮೇಲೆ ನಂಬ್ತಾ ಕೂತ್ಕೋಬೇಡಿ. ಬೇರೆ ಕಂಪ್ನೀಸ್ದವ್ರು ಏನೋ ಮಾಡಿಕೊಡ್ತಾರಂತ. ನಿಮ್ಮ ಮುಂದೆನೇ ಬಿದಿರು ಕಾಣ್ತಾ ಇದೆ, ನಮಗೆ ಸಂಪರ್ಕಿಸಿ, ಸಪ್ಲೈ ಮಾಡ್ತೇವೆ, ಹಚ್ಚಿ ನಿಮಗೆ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಏನು ಹೇಳ್ತೇವಲ್ಲ ಅದು ಆಗ್ಬಿಡುತ್ತೆ. ಆಮೇಲೆ 2-3 ನಾಯಿ ಬಿಟ್ಟು ನೀವು ಕಂಟ್ರೋಲ್ ಮಾಡ್ಬೋದು. 80 to 85% ನಿಮ್ಮ ಕೈಯಲ್ಲಿರುತ್ತೆ. 20-25% ಬೇರೆ ಕ್ಯಾಮ್ರಾಸ್ ಮೇಲೆ ಇಲ್ಲಾಂದರೆ ಸೆಕ್ಯೂರಿಟಿ ಮೇಲೆ ಇರುತ್ತೆ. ನಿಮ್ಮ ಕೈಲಿ ಏನಿದೆ ಫಸ್ಟ್ ನೀವು ಮಾಡಿ, ನಮ್ಮ ಕೈಲಿ ಏನಿರುತ್ತೆ ನಾವು ಮಾಡಿಕೊಡ್ತೇವೆ. ಓಕೆ, ನಮಸ್ಕಾರ.